ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಿನ್ನೆ ಬಿಗ್ ಬಾಸ್ ಫಿನಾಲೆ ಇತ್ತು. ನಮಗೆಲ್ಲ ಗೊತ್ತೇ ಇದ್ದ ಹಾಗೆ ಅಂದ್ರೆ ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿ ಬಿಗ್ ಬಾಸ್ 12 ಸೀಸನ್ ನಡೆದಿದ್ದು. ಬಟ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋ ತನಕ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇ ಆಗಿದೆ. ದಟ್ ಎಕ್ಸ್ಪೆಕ್ಟೆಡ್ ಗಿಲ್ಲಿ ವಿನ್ನರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಗಿಲ್ಲಿ ವಿನ್ನರ್ ಆದ್ರು ತುಂಬಾನೇ ಖುಷಿ ಆಯ್ತು. ಮತ್ತು ರನ್ನರ್ ಅಪ್ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರಕ್ಷಿತಾ ಅವರೇ ಆಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಅವರು ವಿನ್ನರ್ ಅಷ್ಟೇ ಒಬ್ಬ ಈಕ್ವಲ್ ಕ್ಯಾಂಡಿಡೇಟ್ ಅಂತಾನೆ ಹೇಳ್ಬೋದು. ಜನಪ್ರಿಯತೆ ತುಂಬಾನೇ ಪಡ್ಕೊಂಡ್ರು. ಒಂದು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರು ಅಂತ ಹೇಳ್ಬೋದು. ಸಾಧನೆ ಅನ್ನೋದು ಒಂದು ಬಿಗ್ ಬಾಸ್ ಶೋ ವಿನ್ ಆಗೋದು ಅಥವಾ ರನ್ನರ್ ಅಪ್ ಆಗೋದು ಅಂತ ಅಲ್ಲ ಅಂತ ನೀವು ಹೇಳ್ಬೋದು. ಬಟ್ ಏನಪ್ಪಾ ಅಂದ್ರೆ ಆಕ್ಚುಲಿ ಒಂದು ಸಾಧನೆ ಅನ್ನೋದು ಅಂದ್ರೆ ಎಲ್ಲಾರು ಒಂದೊಂದು ಫೀಲ್ಡ್ ಅಲ್ಲಿ ಒಂದೊಂದ್ ತರ ಇರುತ್ತೆ. ಬಟ್ ಈ ಒಂದು ಮೂವಿ ಅಥವಾ ಏನು ನಾವು ಒಂದು ಚಿತ್ರರಂಗ ಅಂತ ಹೇಳ್ತೀವಿ ಅಥವಾ ಒಂದು ರಿಯಾಲಿಟಿ ಶೋ ಈ ರೀತಿ ಒಂದು ನಡೆಯುವಾಗ ಆ ಒಂದು ವೇದಿಕೆ ಅಥವಾ ಒಂದು ಫೀಲ್ಡ್ ನಲ್ಲಿ ಇವರ ಒಂದು ಹಾರ್ಡ್ ವರ್ಕ್ ಮತ್ತು ಪ್ರತಿಭೆಯನ್ನು ಪ್ರದರ್ಶಿಸೋದ್ರಿಂದ ಆ ಒಂದು ಸಕ್ಸಸ್ ಸಿಕ್ತು ಅಂತ ಅನ್ಸುತ್ತೆ. ಸೊ ಎಂಟರ್ಟೈನ್ಮೆಂಟ್ ವ್ಯೂ ಅಲ್ಲಿ ನೋಡಿದ್ರೆ ರಿಯಲಿ ಒಬ್ಬ ಗುಡ್ ಎಂಟರ್ಟೈನರ್, ಗ್ರೇಟ್ ಎಂಟರ್ಟೈನರ್ ಆಗಿದ್ರು ನಮ್ಮ ಒಂದು ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರಂತೂ ತುಂಬಾ ಚೆನ್ನಾಗಿ ಒಂದು ಬಿಗ್ ಬಾಸ್ನ ಯೂಸ್ ಮಾಡ್ಕೊಂಡ್ರು. ಅವರ ಒಂದು ಮಾತಿನ ಒಂದು ತಪ್ಪು ಮಾತಾಡ್ತಾ ಇದ್ರು ಸಹ ಆ ಒಂದು ತಪ್ಪು ಮಾತಾದ್ರೂ ಅವರು ಒಂದು ತಗೊಳ್ತಂತ ನಿರ್ಧಾರ ಮತ್ತು ಮಾತುಗಳು ತುಂಬಾ ಮೆಚುರಿಟಿ ಲೆವೆಲ್ ಹೈಯೆಸ್ಟ್ ಆಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅವರು ರನ್ನರ್ ಅಪ್ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನನಗನ್ಸುತ್ತೆ. ಸೊ ಇನ್ನು ವಿನ್ನರ್ ಬಗ್ಗೆ ಮಾತಾಡೋಣ ಅಂತ ಅಂದ್ರೆ ಗಿಲ್ಲಿ ನಟ ಅವರು ಸೊ ತುಂಬಾನೇ ಒಂದು ನಮಗೆ ಗೊತ್ತಿರೋ ಹಾಗೆ ತುಂಬಾನೇ ಒಂದು ಮಳವಳ್ಳಿ ಗಿಲ್ಲಿ ಏನು ನಟರಾಜ ಅನ್ನುವಂತ ಅವರ ಹೆಸರು. ಮಳವಳ್ಳಿ ನಟರಾಜ ಎನ್ನುವಂತ ಹೆಸರು. ಬಟ್ ಅವರ ಒಂದು ಸ್ನೇಹಿತರು ಇಟ್ಟಂತ ಹೆಸರು ಗಿಲ್ಲಿ. ಸೊ 1996 ಮಳವಳ್ಳಿಯಲ್ಲಿ ಒಂದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಜನಿಸಿದಂತ ಈ ಒಬ್ಬ ಹಳ್ಳಿಯ ಹುಡುಗ ಅಂದ್ರೆ ಒಂದು ಬಡತನದಲ್ಲಿ ಅಂದ್ರೆ ಹೇಳ್ಕೊಡುವಷ್ಟು ಶ್ರೀಮಂತರೇನಲ್ಲ. ಒಂದು ಸಾಮಾನ್ಯ ಒಂದು ಜನರಲ್ಲಿ ಒಂದು ಬೆಳೆದಂತ ಒಬ್ಬ ಯುವಕ ಸಿನಿಮಾದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಡೈರೆಕ್ಟರ್ ಆಗ್ಬೇಕು ಅನ್ನೋಂತ ಒಂದು ಆಸೆಯಿಂದ ಬೆಂಗಳೂರು ಬರ್ತಾರೆ. ಆದ್ರೆ ಬೆಂಗಳೂರು ಅನ್ನೋದು ತುಂಬಾ ಜನಕ್ಕೆ ತುಂಬಾ ರೀತಿಯಲ್ಲಿ ಪಾಠ ಕಲಿಸುತ್ತೆ. ಸೊ ಅಲ್ಲಿ ಒಂದು ಅಷ್ಟು ಒಂದು ಕಷ್ಟದ ದಿನಗಳು ಅಂದ್ರೆ ಊಟಕ್ಕೂ ವಸತಿಗೂ ಎರಡಕ್ಕೂ ತುಂಬಾನೇ ತೊಂದರೆ ಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವರೇ ಸ್ವತಃ ಒಂದು ಬಿಗ್ ಬಾಸ್ ಪ್ರೋಗ್ರಾಮ್ ಅಲ್ಲಿ ಹೇಳ್ಕೊಂಡ್ರು. ಸೊ ಅದ್ ನೋಡಿದಾಗ ಎಂತವ್ರಿಗೂ ಬೇಜಾರಾಯ್ತು. ಸೊ ಅದಾದ್ಮೇಲೆ ಅವರು ರಿಟರ್ನ್ ಊರಿಗೆ ಬಂದ್ಬಿಟ್ಟು ಒಂದು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡ್ಕೊಂಡು ಅವರ ಒಂದು ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಹೋಗ್ತಾರೆ. ಸೊ ಅದು ಒಂದು ತುಂಬಾ ಜನಗಳಿಗೆ ರೀಚ್ ಆಗ್ತಾ ಹೋಗ್ತಾರೆ. ಸೊ ನಾನಂತೂ ತುಂಬಾನೇ ಅವ್ರ ವಿಡಿಯೋಸ್ ನೋಡಿದ್ದೀನಿ. ಸೊ ನೀವು ವಿಡಿಯೋಸ್ ನೋಡಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಟೈಮ್ನ ಕೊಡುವಂತ ಒಂದು ಒಳ್ಳೆ ಕಾಮಿಡಿಯನ್ ಅಂತಾನೆ ಹೇಳ್ಬೋದು. ಒಂದು ಶಾರ್ಟ್ ತಗೊಂಡ್ರೆ ಒಂದು ವಿಡಿಯೋ ಮಾಡಿದ್ರೆ ಅವರು ಅಲ್ಲಿ ಒಂದು ಬ್ರೇಕ್ ಅನ್ನೋದೇ ತಗೊಂಡೇನೆ ಒಂದು ಲೈವ್ ವಿಡಿಯೋ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ರು. ಸೊ ಅವರ ಒಂದು ವಿಡಿಯೋಸ್ ಅಷ್ಟು ಚೆನ್ನಾಗಿ ವೈರಲ್ ಆಗಿದ್ದ ರೀಸನ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಒಂದು ಬ್ರೇಕ್ ತಗೊಂಡಂಗೆ ಲೈವ್ ಅಲ್ಲಿ ಅವರು ವಿಡಿಯೋ ಶೂಟ್ ಮಾಡ್ತಾ ಇದ್ದಿದ್ದು. ಅದೇ ಒಂದು ಅವರ ಪ್ಲಸ್ ಪಾಯಿಂಟ್. ಅದು ಅವರು ಏನು ಈ ಒಂದು ಕಿರುತೆರೆ ಅಥವಾ ಒಂದು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಮುಂಚೆನೆ ಅವರ ಒಂದು ಜನಪ್ರಿಯತೆ ಹೆಚ್ಚಾಯಿತು. ಎಸ್ಪೆಷಲಿ ನಾನು ನೋಡಿದಂತ ಒಂದು ಅವರ ಒಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ತುಂಬಾನೇ ಇಷ್ಟ ಆಗಿದ್ದು ನಲ್ಲಿ ಮೂಳೆ ವಿಡಿಯೋ. ಸೊ ನಲ್ಲಿ ಮೂಳೆ, PO2, ರಾಮಾಚಾರಿ ವೆಡ್ಸ್ ಮಾರ್ಗರೇಟ್ ಇವೆಲ್ಲ ತುಂಬಾನೇ ಒಂದು ಕಾಮಿಡಿ ವಿಡಿಯೋಸ್ ತುಂಬಾ ಚೆನ್ನಾಗಿದೆ. ಎಷ್ಟ್ ಸರಿ ನೋಡಿದ್ರು ಮತ್ತೆ ನೋಡುವಂತ ಒಂದು ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನಂತೂ ತುಂಬಾ ವಿಡಿಯೋಸ್ ನೋಡಿದ್ದೆ. ಸೊ ಅದರ ಫಲವಾಗಿ ನಾವು ಆಕ್ಚುಲಿ ತುಂಬಾ ವೋಟ್ ಮಾಡಿದ್ದು. ಯಾಕಂದ್ರೆ ಒಂದು ನಗಿಸಿದಂತ ಒಬ್ಬ ವ್ಯಕ್ತಿ ಅಂತ ಅಂದ್ಬಿಟ್ಟು ತುಂಬಾನೇ ಜನ ಆಲ್ ಓವರ್ ಕರ್ನಾಟಕ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಷ್ಟೇ ಅಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು ಆಲ್ ಓವರ್ ಇಂಡಿಯಾನೇ ಅವರಿಗೆ ಒಂದು ವೋಟ್ಸ್‌ಗಳ ಒಂದು ಸುರಿಮಳೆ ಬಂದಿದೆ. ಮತ್ತು ಸೈನಿಕರಾಗಿರ್ಬೋದು, ಪೊಲೀಸರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ರು ಎಲ್ಲಾ ಫೀಲ್ಡ್ ಆಟೋ ಚಾಲಕರಾಗಿರ್ಬೋದು, ಪ್ರತಿಯೊಬ್ರು ಡಿಫ್ರೆಂಟ್ ಸ್ಟೈಲಲ್ಲಿ ವೋಟ್‌ನ ಮಾಡಿ ಗಿಲ್ಲಿನ ವಿನ್ ಮಾಡಿ ಅಥವಾ ಗಿಲ್ಲಿ ಗೆಲ್ಲಿ ಅಂತ ಅಂದ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇದ್ರು. ಸೊ ಅದು ವಿನ್ ಆದಂತ ಸೆಲೆಬ್ರೇಷನ್ ಅಷ್ಟೇ ಖುಷಿಯಿಂದ ಡಿಫ್ರೆಂಟ್ ವೆರೈಟಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆಟೋ ಚಾಲಕರಂತೂ ವಿನ್ ಆದ್ರೆ ಒಂದಿನ ಆಟೋ ಚಾರ್ಜ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಟೀ ಅಂಗಡಿಯವರು ವೋಟ್ ಮಾಡಿದ್ರೆ ನಾವು ಟೀ ಫ್ರೀಯಾಗಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಇನ್ನು ಮೊಬೈಲ್ ಅಂಗಡಿಯವರು ಮೊಬೈಲ್ ಒಂದು ಸ್ಕ್ರೀನ್ ಗಾರ್ಡ್‌ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ಪ್ರತಿಯೊಬ್ರು ಅವರಾಗೆ ಇನಿಶಿಯೇಟ್ ತಗೊಂಡು ವೋಟ್ ಮಾಡಿಸಿದ್ದಾರೆ. ಮತ್ತು 37 ಕೋಟಿ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ಅಷ್ಟು ವೋಟ್‌ಗಳು ಅವರಿಗೆ ಸಿಕ್ಕಿ ವಿನ್ನರ್ ಆಗ್ತಾರೆ. ಸೊ 50 ಲಕ್ಷದ ಅಮೌಂಟ್ ಜೊತೆಗೆ ಸುದೀಪ್ ಅವರು ಸಹ ಒಂದು ಬಿಗ್ ಬಾಸ್ 12 ಅಂದ್ರೇನೆ ಗಿಲ್ಲಿ ಅಂದ್ರೇನೆ ಬಿಗ್ ಬಾಸ್ 12. ಯಾಕಂದ್ರೆ ಬಿಗ್ ಬಾಸ್ 12 ಅಲ್ಲಿ ಅಷ್ಟೊಂದು ಎಂಟರ್‌ಟೈನ್‌ಮೆಂಟ್ ಕೊಟ್ಟಂತ ಒಂದು ಸೀಸನ್‌ನ TRP ಯಾವುದೋ ಒಂದು ಲೆವೆಲ್‌ಗೆ ತಗೊಂಡು ಹೋದಂತ ಗಿಲ್ಲಿ ಅವರಿಗೆ ಪ್ರತಿಭೆ ಇರುವಂತ ಬಡ ಜನರಿಗೆ ಈ ಒಂದು ಗಿಲ್ಲಿ ಅವರ ಕತೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ 12ಗೆ ಬಂದಾಗ ಅವರ ಒಂದು ಮುಗ್ಧತೆ, ಒಂದು ಹಳ್ಳಿಯ ಸೊಗಡು ಮತ್ತು ಅವರು ಕಂಡಂತ ಬದುಕಿನ ಒಂದು ಎಕ್ಸ್‌ಪೀರಿಯನ್ಸು ಇಷ್ಟು ಆ ಒಂದು ಬಿಗ್ ಬಾಸ್ 12 ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಬಿಗ್ ಬಾಸ್ 12 ಸೀಸನ್ ಸ್ಟಾರ್ಟ್ ಆದಾಗ ಎಕ್ಸ್‌ಪೆಕ್ಟ್ ಮಾಡಿದ್ವಿ. ಸೊ ಕನಸನ್ನ ನನಸಾಗಿ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಬಿಗ್ ಬಾಸ್ 12 ಸೀಸನ್ ಅಲ್ಲಿ. ಮತ್ತು ಎಷ್ಟೋ ಬಡ ಪ್ರತಿಭೆಗಳಿಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಇವತ್ತು ಗಿಲ್ಲಿ ನಟ ಅವರು. ಅಬ್ಸರ್ವ್ ಮಾಡ್ಬೋದು ಬಿಗ್ ಬಾಸ್ 11 ಸೀಸನ್ ಅಲ್ಲೂ ಸಹ ಹನುಮಂತು ಅವರು ಏನ್ ವಿನ್ ಆಗ್ತಾರೆ. ಅವರು ಅಷ್ಟೇ ಒಂದು ಹಳ್ಳಿ ಸೊಗಡು ಮತ್ತು ಒಂದು ಬಡತನದ ಕಷ್ಟವನ್ನ ನುಂಗಿ ಬೆಳೆದಂತ ವ್ಯಕ್ತಿ. ಸೊ ಅವರ ಒಂದು ಪ್ರತಿಭೆಯಿಂದ ಅವರು ಹೇಗೆ ಅವರ ಒಂದು ಆಕ್ಚುಲಿ ಹಳ್ಳಿ
ಹುಡುಗರು ಅಂತ ಹೇಳ್ಬೋದು. ಬಟ್ ಅವರ ಒಂದು ಧೈರ್ಯ, ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ತಗೊಳ್ಳಿದಂಥ ಒಂದು ಪ್ರೋಗ್ರಾಮ್‌ನ ಅವರು ತುಂಬ ಸೀರಿಯಸ್ ಆಗಿ ತಗೊಳ್ಲಿಲ್ಲ. ಅವರು ಒಂದು ಹೇಗಿದ್ರು, ಹೊರಗಡೆ ಹೇಗಿದ್ರು ಹಾಗೆ ನಡ್ಕೊಂಡ್ರು ಮತ್ತು ಅವರ ವ್ಯಕ್ತಿತ್ವಗಳನ್ನ ಅವ್ರು ಹಾಗೆ ಉಳಿಸ್ಕೊಂಡು ಬಂದ್ರು. ಎಲ್ಲೂ ಅವರ ವ್ಯಕ್ತಿತ್ವಗಳನ್ನ ಬದಲಾಯಿಸೋದಾಗ್ಲಿ, ಚೇಂಜ್ ಆಗೋದಾಗ್ಲಿ ಮಾಡಲಿಲ್ಲ ಮತ್ತು ತುಂಬ ಕಾಮ್ ಆಗಿ, ಕಂಪೋಸ್ ಆಗಿ ಮತ್ತು ಎಲ್ಲಾ ವ್ಯಕ್ತಿತ್ವಗಳನ್ನ ಅಬ್ಸರ್ವ್ ಮಾಡ್ತಾ ಅದಕ್ಕೆ ಅವರ ಪರವಾಗಿ ಅವರ ಒಂದು ಸರಿಸಮವಾಗಿ, ಏಕೆಂದ್ರೆ ಅಲ್ಲಿ ಇದ್ದಂಥವ್ರು ಎಲ್ಲಾ ಡಿಫರೆಂಟ್ ವ್ಯಕ್ತಿತ್ವ ಮತ್ತು ಡಿಫರೆಂಟ್ ಫೀಲ್ಡಲ್ಲಿ ಬಂದವರು ಮತ್ತು ತುಂಬ ಶ್ರೀಮಂತಿಕೆ ಎಲ್ಲ ಇದ್ದವರು ಅವರ ಸಮವಾಗಿ ಇವರು ಒಂದು ವಿನ್ ಆಗಿದ್ದು ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಸೊ ಹನುಮಂತ್ ಅವರು ಅಷ್ಟೇ ಲಾಸ್ಟ್ ಸೀಸನ್ನಲ್ಲಿ ತುಂಬಾ ಚೆನ್ನಾಗಿ ಅವರ ಒಂದು ವ್ಯಕ್ತಿತ್ವದಿಂದ ವಿನ್ ಆದ್ರು. ಬಡತನದಿಂದ ಬಂದಂತ ಒಂದು ಪ್ರತಿಭೆಗಳು ಇರುವಂತ ಒಬ್ಬ ವ್ಯಕ್ತಿಗಳಿಗೆ ಈ ರೀತಿ ಒಂದು ಸಕ್ಸಸ್ ಸಿಗೋದು ತುಂಬಾನೇ ಅವರನ್ನ ತುಂಬಾ ಎತ್ತರಕ್ಕೆ ಬೆಳೆಸುತ್ತೆ. ಮತ್ತು ಈ ರೀತಿ ಜನಪ್ರಿಯತೆ ಎಸ್ಪೆಷಲಿ ಈಗಂತೂ ಈ ಸೀಸನ್‌ನಲ್ಲಿ ಗಿಲ್ಲಿ ನಟ ಅವ್ರಿಗೆ ಸಿಕ್ಕಂತ ಒಂದು ಜನಗಳ ಪ್ರೀತಿ, ಇಲ್ಲಿ ಅಮೌಂಟ್ 50 ಲಕ್ಷ ಸಿಕ್ಕಿದೆ. 50 ಲಕ್ಷದಲ್ಲಿ ಅದು ಒಂದು ದೊಡ್ಡ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್‌ಗೆ ಅಷ್ಟು ಅಮೌಂಟ್ ಸಿಕ್ಕಿದ್ರೆ ರಿಯಲಿ ಅವರ ಒಂದು ಲೈಫ್ ಚೇಂಜ್ ಆಗುವಂತ ಚಾನ್ಸಸ್ ಇದೆ. ಮತ್ತು ಆ ಒಂದು ಟ್ಯಾಕ್ಸ್ ಎಲ್ಲ ಕಟ್ಟಾಗ ಅವರಿಗೆ 37-35 ಲ್ಯಾಕ್ಸ್ ಸಿಗುತ್ತೆ. ಪ್ಲಸ್ ಆ ಬೇರೆ ವಿನ್ ಆದಂತ ಒಂದು ಅಮೌಂಟ್ ಎಲ್ಲ ಸೇರಿ ಅವರಿಗೆ 40-50 ಲ್ಯಾಕ್ಸ್ ಸಿಕ್ತು ಅಂತ ಅಂದ್ರುನು. ಸೊ ಆ ಅಮೌಂಟಿಗಿಂತ ಹೆಚ್ಚಾಗಿ ಜನಗಳ ಪ್ರೀತಿ ಸಿಕ್ಕಿದೆಯಲ್ಲ ಗಿಲ್ಲಿ ನಟಗೆ, ಅದನ್ನ ನಾನು ಎಕ್ಸ್‌ಪ್ಲೇನೇ ಮಾಡ್ಲಿಕ್ಕಾಗಲ್ಲ. ಅಷ್ಟು ಜನಗಳು ತುಂಬಾನೇ ಮನೆಯಲ್ಲೂ ಅವರಿಗೆ ವೋಟ್ ಮಾಡಿದವರಿದ್ದಾರೆ ಮತ್ತು ಕಟೌಟ್‌ಗಳು ರೆಡಿ ಮಾಡಿದವರು, ಬ್ಯಾನರ್‌ಗಳು ಹಾಕಿ ಸೊ ವಿನ್ ಆಗ್ಲೇಬೇಕು, ವಿನ್ ಮಾಡಿಸ್ಲೇಬೇಕು ಅಂತ ಅವರವರಾಗೆ ಇನಿಶಿಯೇಟ್ ಮಾಡ್ಕೊಂಡು ಸೊ ವಿನ್ ಮಾಡಿದ್ದು ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು. ಜನಗಳ ಪ್ರೀತಿ ಗೆದ್ರಲ್ಲ, ಅದೇ ಒಂದು ಗ್ರೇಟ್ ಸಕ್ಸಸ್. ಬ್ಯಾಕ್‌ಗ್ರೌಂಡ್ ಇಲ್ದೆ, ಗಾಡ್ ಫಾದರ್ ಇಲ್ದೆ, ಏನೂ ಇಲ್ದೆ, ಒಂದು ಬಡತನದಿಂದ, ಒಂದು ಹಳ್ಳಿಯಿಂದ ಯಾರ ಒಂದು ಸಪೋರ್ಟ್ ಇಲ್ದೆ ಬಂದು ಸಿನಿಮಾ ರಂಗದಲ್ಲಿ ಅಥವಾ ಈ ಒಂದು ಫೀಲ್ಡಲ್ಲಿ ಅವರು ಸಕ್ಸಸ್ ಆದ್ರಲ್ಲ, ದಟ್ಸ್ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾರೇ ಆಗ್ಲಿ, ಒಬ್ಬ ಬ್ಯಾಕ್‌ಗ್ರೌಂಡ್ ಇಲ್ಲ ಅಂತಂದ್ರೆ, ಒಬ್ಬ ಗಾಡ್ ಫಾದರ್ ಇಲ್ಲ ಅಂತಂದ್ರೆ ಈ ಒಂದು ಫೀಲ್ಡಲ್ಲಿ ಸಕ್ಸಸ್ ಕಾಣೋದು ತುಂಬಾನೇ ಕಷ್ಟ. ನಾನು ಅಬ್ಸರ್ವ್ ಮಾಡ್ದಂಗೆ ಸಾವಿರಾರು ಜನ ಬೆಂಗಳೂರಿನತ್ತ ಕನಸು ಕಾಣುತ್ತಾ ಹೋಗ್ತಾರೆ. ಆದ್ರೆ ಎಲ್ಲರ ಕನಸು ನನಸಾಗೋದಿಲ್ಲ. ಸೊ ಎಲ್ಲೋ ಒಬ್ಬರದು ಈ ರೀತಿ ಒಂದು ಸಕ್ಸಸ್ ಕಾಣುತ್ತೆ. ಅದಕ್ಕೆ ಅವರು ಯೂಸ್ ಮಾಡ್ಕೊಂಡಿದ್ದು ಸೋಷಿಯಲ್ ಮೀಡಿಯಾ ಮತ್ತು ಹಾರ್ಡ್ ವರ್ಕ್. ಸೊ ಇವರನ್ನೇ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ನಿಮ್ಮಲ್ಲಿ ಪ್ರತಿಭೆ ಇದ್ರೆ ದಯವಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಹೊರಹಾಕಿ. ಅಂದ್ರೆ ಒಬ್ಬ ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಈಗ ತುಂಬಾ ಜನ ಯೂಸ್ ಮಾಡ್ಕೊಂತಿದ್ದಾರೆ. ಇನ್ನೂ ಹಳ್ಳಿಗಳಲ್ಲಿ ಕೆಲವೊಬ್ಬರಿಗೆಲ್ಲ ಯೂಸ್ ಮಾಡ್ಕೊಂಡೇ ಇರುವಂತ ವ್ಯಕ್ತಿಗಳಿಗೆ ಇವರೊಬ್ರು ಸ್ಫೂರ್ತಿಯಾಗಿ ಅವರ ಒಂದು ಫೇಸ್‌ಬುಕ್ಕಲ್ಲೋ, ಯೂಟ್ಯೂಬಲ್ಲೋ, ಇನ್‌ಸ್ಟಾಗ್ರಾಮಲ್ಲೋ ನೀವು ಟ್ಯಾಲೆಂಟ್ ಇದ್ರೆ ಅದನ್ನ ಒಂದು ಹೊರಗಾಕಿ ಮತ್ತು ಜಗತ್ತಲ್ಲಿ ನಿಮ್ಮ ಒಂದು ಹಾರ್ಡ್ ವರ್ಕ್‌ನ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೂ ಒಂದಿನ ಅಂತ ಸಿಕ್ಕೇ ಸಿಗುತ್ತೆ. ಮತ್ತು ಬಡತನದ ಹಳ್ಳಿ ಈ ಪ್ರತಿಭೆ ಗೆದ್ದಿದ್ದು ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿದೆ. ನನಗಂತೂ ತುಂಬಾನೇ ಫೇವರೇಟ್ ಆಗಿದ್ದು ಈ ಒಂದು ಸೀಸನ್‌ನಲ್ಲಿ ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರು. ಸೊ ಇಬ್ರಿಗೂ ಒಂದು ಒಳ್ಳೆ ಗ್ರೇಟ್ ಇವ್ರ ಲೈಫಲ್ಲಿ ತುಂಬಾನೇ ಒಳ್ಳೆ ಸಕ್ಸಸ್ ಸಿಗ್ಲಿ, ಇನ್ನೂ ಬೆಳೀಲಿ ಮತ್ತು ಅವರ ಲೈಫ್ ತುಂಬಾನೇ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ಸೊ ನಿಮ್ಮ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಯಾರಿದ್ರು ಈ ಸೀಸನ್‌ನಲ್ಲಿ? ನಿಮಗೂ ಮತ್ತು ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವರು ಇಷ್ಟನಾ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.